ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಲ್ಯಾಪ್ಟಾಪಲ್ಲಿ ಏನಾದರೂ ಓದ್ಕೊಳ್ಳೋಣ ಅಥವಾ ಕಲಿಯೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕೋಡಿಂಗ್ ನಾಲೆಜ್ದೆಲ್ಲನೂ ಕೂಡ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಕೋಡಿಂಗ್ ನಾಲೆಜ್ಗೆ VS Code ಪೈಥಾನ್ ಅದನ್ನೆಲ್ಲನೂ ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ನಾನು ಇದನ್ನ ಕಲಿಯೋದಕ್ಕಾಗತ್ತಾ ಆಗಲ್ವಾ ಅನ್ನೋದನ್ನು ನಿಮಗೆ ಡೇ ಟು ಡೇನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ವೀಡಿಯೋಸ್ ಕೂಡ ಇದೆ ಯೂಟ್ಯೂಬಲ್ಲಿ, ಅದನ್ನ ನೋಡಿಬಿಟ್ಟೆ ನಾನು ಕಲಿತಿರೋದು. ಸೊ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಕಲಿತ್ರೆ ಇವತ್ತು ಅಲ್ದಿದ್ರೆ ನಾಳೆ ತುಂಬ ಯೂಸ್ ಆಗುತ್ತೆ ಅನ್ನೋದು ಉದ್ದೇಶ ನಂದು ಅಷ್ಟೇ. ಸೊ ಎದ್ದೇ ಈಗೆಲ್ಲನೂ ಕೂಡ ಸ್ಟಾರ್ಟ್ ಮಾಡಬೇಕಿನ್ನು ನಾನು. ಸೊ ಅದರದ್ದು ಸ್ಮಾಲಾಗಿ ಹೇಗೆ ಕೋಡಿಂಗ್ ಮಾಡೋದು ಅದರದ್ದೆಲ್ಲನೂ ಕೂಡ ನನಗೆ ಅರ್ಥ ಆದಮೇಲೆ ನಾನು ನಿಮಗೆಲ್ರಿಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಟೀ ಮಾಡ್ಕೊಂಡಿದ್ದೆ. ಸೊ ಟೀನ ನಾನು ನಾರ್ಮಲ್ ಕಪ್ಪಲ್ಲಿ ಕೂಡ ಕುಡಿತೀನಿ, ಗಾಜಿನ ಲೋಟದಲ್ಲಿ ಕೂಡ ಕುಡಿತೀನಿ, ಪ್ಲಸ್ ಮಣ್ಣಿಂದ್ರಲ್ಲಿ ಕುಡಿತೀನಿ. ಇವತ್ತು ಯಾಕೋ ಮಣ್ಣಿನ ಲೋಟದಲ್ಲಿ ಕುಡಿಬೇಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿಬಿಟ್ಟು ಟೀ ಮಾಡ್ಕೊಂಡು ಇಟ್ಕೊಂಡಿರೋದನ್ನು ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಟೀ. ಸೊ ಈಗ ನಿಧಾನಕ್ಕೆ ಟೀನ ಕುಡಿತಾ ಸೊ ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. 1:45 ಆಗಿದೆ. ನನ್ನ ಹತ್ರ ಇರೋದು 45 ಮಿನಿಟ್ಸು. ಅಷ್ಟರೊಳಗಡೆ ನಾನು ಮಧ್ಯಾಹ್ನದ ಲಂಚ್ನ ಪ್ರಿಪೇರ್ ಮಾಡಿಕೊಂಡು ಊಟ ರೆಡಿ ಇಟ್ಕೋಬೇಕು. ಸೊ ಬನ್ನಿ ನೋಡೋಣ ಆಗುತ್ತಾ ಆಗಲ್ಲ. ಸೊ ಈಗ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ಟು ನಾನು ನೆಕ್ಸ್ಟು ಪಲ್ಯ ಮಾಡ್ಕೊತೀನಿ. ಕಲಸಿಟ್ಟಿದ್ದಾಯಿತು. ಈಗ ನೆಕ್ಸ್ಟ್ ಪಲ್ಯಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಇಷ್ಟೆಲ್ಲ ತರಕಾರಿನ ಹೆಚ್ಕೋಬೇಕು ನಾನು ಜಾಸ್ತಿ. ಇಲ್ಲೊಂದು ಕಸ ಬಂದುಬಿಟ್ಟಿದೆ. ಹೆಚ್ಕೊಂಡಿದ್ದಾಯಿತು ಕೊತ್ತಂಬರಿ. ನೆಕ್ಸ್ಟ್ ಈರುಳ್ಳಿ. ಈರುಳ್ಳಿ ಹಾಳಾಗ್ಬಿಟ್ಟಿದೆ ನಂದು. ಸೊ ಇನ್ನೊಂದು ಈರುಳ್ಳಿ ಕೊಡ್ತಿದ್ದೀನಿ ಈಗ. ಈಗ ನೋಡಿ ಸೊ ಇದಿಷ್ಟು ಹೆಚ್ಕೊಂಡಿದ್ದಾಯ್ತು. ಈಗ ನೆಕ್ಸ್ಟು ಟೊಮ್ಯಾಟೊ. ಸೊ ಚೆರಿ ಟೊಮ್ಯಾಟೊ ಇತ್ತು. ಸೊ ಅದನ್ನ 4 ಭಾಗ ಮಾಡ್ತಿದ್ದೀನಿ. ಇಲ್ಲ 2 ಭಾಗ ಮಾಡಿದರೂ ಕೂಡ ನಡೆಯುತ್ತೆ, ಬಟ್ ನನಗೆ ತುಂಬ ಚಿಕ್ಕದಾಗಿರಲಿ ಅಂತ ಹೇಳ್ಬಿಟ್ಟು 4 ಭಾಗ ಮಾಡ್ತಿದ್ದೀನಿ. ಚೆರಿ ಟೊಮ್ಯಾಟೊದಲ್ಲಿ ತುಂಬ ಹುಳಿ ಇರುತ್ತೆ. ಲೈಕ್ ಬೇರೆ ಬೇರೆ ನಾರ್ಮಲ್ ಟೊಮೆಟೊಗಿಂತ ಹುಳಿ ಮಾತ್ರ ತುಂಬ ಇರುತ್ತೆ. ಇದರಲ್ಲಿ ಸಾರು ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಏನಾದರೂ ಪಲ್ಯ ಅಥವಾ ಕರಿ ಈ ಥರದ್ದು ಏನೇ ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈ ಥರ ಅಂತ ಹೇಳಿಬಿಟ್ಟು ನಾರ್ಮಲ್ ಟೊಮೆಟೊಗಿಂತ ಇದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ತಿದ್ದೀನಿ ನಾನು. ಸೊ ನೆಕ್ಸ್ಟ್ ಮೆಣಸಿನ್ಕಾಯಿ. ನಂಗೆ ಮೆಣಸಿನ್ಕಾಯಿ ಮಿಕ್ಸಿ ಹಾಕೋದಕ್ಕಿಂತ ಇದೇ ರೀತಿ ಹೆಚ್ಚಿ ಅಡುಗೆ ಮಾಡ್ಕೊಳ್ಳೋಕೆ ಇಷ್ಟ. ಸೊ ಹಾಗಾಗಿ ಅದಕ್ಕೆ ಇದನ್ನು ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ಅಡುಗೆ ಮಾಡ್ಕೊತಿದ್ದೀನಿ.
ಹೆಚ್ಕೊಂಡು ಈಗ ಹಚ್ಕೊಂಡಿದ್ದಾಯಿತು. ನೆಕ್ಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ತಿದ್ದೀನಿ. ನೆಕ್ಸ್ಟು ಜೀರಿಗೆ ಹಾಕ್ತಿದ್ದೀನಿ. ಈರುಳ್ಳಿ ಜೊತೆಗೆ ಚೂರು ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ ಹಚ್ಕೊಂಡು ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ನಾನು ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಬೆಂದಿದೆ ಈಗ. ಸೊ ನೆಕ್ಸ್ಟ್ ನಮ್ಮ ಚೆರಿ ಟೊಮ್ಯಾಟೋಸ್ನ ಹಾಕೋಣ. ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಎಷ್ಟು ಬೇಕು ನೋಡಿ. ನನಗೆ ಉಪ್ಪು ಕರೆಕ್ಟಾಗಿರಲಿಲ್ಲ ಅಂದ್ರೆ ಅಡುಗೆ ಮಾಡಲಿಕ್ಕೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ, ಅದಕ್ಕಾಗಿ ಹಾಕ್ತಿದ್ದೀನಿ. ಉಪ್ಪು ಹಾಕ್ಕೊಂಡೆ ಇದೆಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಿದ್ದೀನಿ. ಸೊ ಕೊತ್ತಂಬರಿ ಹಾಕ್ಕೊತಿದ್ದೀನಿ ಈಗ. ಸೊ ಕರೆಕ್ಟಾಗಿ 1 ಕಪ್ ನೀರು ಹಾಕ್ತಿದ್ದೀನಿ. ಇನ್ನೊಂದು ಕಪ್ ನೀರು ಹಾಕ್ತಿದ್ದೀನಿ. ಇದು ಕುದಿಬೇಕು ಚೆನ್ನಾಗಿ. ಸೊ ಈಗ ಕುದೀತಾ ಇದೆ. ಇದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಪುಟಾಣಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಯಾವ ಹಿಟ್ಟನ್ನು ಬೇಕಾದರೂ ಹಾಕ್ಕೋಬೋದು. ಅದನ್ನ ನೀರಲ್ಲಿ 2 ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ಹೀಗೆ ಹಾಕಬೇಕು. ಸೊ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜುಣ್ಕ ಅಂತ ಕರೀತಾರೆ, ಇಲ್ಲ ನಮ್ಮ ಹಾವೇರಿ ಸೈಡು ದಾವಣಗೆರೆ ಸೈಡು ಹಿಟ್ಟಿನ ಪಲ್ಯ ಅಂತ ಹೇಳಿ ಕರೀತಾರೆ. ಸೊ ಇನ್ಸ್ಟೆಂಟಾಗಿ ನಿಮಗೇನು ಮಾಡ್ಕೊಳ್ಳಿಕ್ಕೆ ಮನಸ್ಸಾಗ್ತಿಲ್ಲ, ತುಂಬ ಬೋರ್ ಆಗ್ತಿದೆ ಅಲ್ವಾ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಂದ್ಬಿಟ್ರೆ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ. ಸೊ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ಇದು ಸಖತ್ತಾಗುತ್ತೆ. ಈಗ ಇದು ಒಂದು ಕುದಿ ಬಂತಂದರೆ ಮುಗೀತು ನಮ್ಮ ಪಲ್ಯ. ಸೊ ಈಗ ಚಪಾತಿ ಮಾಡ್ತಿದ್ದೀನಿ. ತವಾನ ರೆಡಿ ಇಟ್ಟಿದ್ದೀನಿ. ಸೊ ನನಗೆ ಚಪಾತಿಗೆ ತುಪ್ಪ ಹಾಕೋತೀನಿ ನಾನು ನಡುವೆ. ಈ ಥರ ತುಪ್ಪ ಹಾಕ್ಕೊಂಡು ನೀಟಾಗಿ ಸವರ್ಕೊಂಡು ಆಮೇಲೆ ಮತ್ತೆ ನಾನು ಲಟ್ಟಿಸ್ತೀನಿ. ಜಾಸ್ತಿ ತುಪ್ಪ ಆಗೋಯ್ತು. ಸೊ
ಚಪಾತಿ ರೆಡಿ ಆಯಿತು. ನನ್ನ 2ನೇ ಚಪಾತಿ ಕೂಡ ರೆಡಿ ಆಯಿತು. ಮೊಸರು, ಒಂದು ಬಟ್ಲಿಗೆ ಮೊಸರು ಹಾಕ್ತಿದ್ದೀನಿ. ಸೊ ಇನ್ನೊಂದು ಬಟ್ಲಿಗೆ ಕರಿ ಹಾಕ್ತಿದ್ದೀನಿ. ಸೌತೆಕಾಯಿ ಹಾಗೆ ಚಪಾತಿ. ಈ ಮೊಸರಿಗೆ ನಾನು ಕಡಲೆಪುಡಿ ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಧಾನ್ಯಭೂಮಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.